ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಈಗ ನಡೆದಿರುವಂಥ ಅತಿ ಮುಖ್ಯವಾದ ಒಂದು ಬೆಳವಣಿಗೆ ಎಂದರೆ ಚಿತ್ರರಂಗದಲ್ಲಿ ನಟ ದರ್ಶನ್ ಅವರ ಬಂಧನ ಮತ್ತು 6 ದಿನಗಳ ಪೊಲೀಸ್ ಕಸ್ಟಡಿ. ದರ್ಶನ್ ಅವರಿಗೆ ಜೈಲು ಹೊಸ್ತೇನಲ್ಲ. 2011ರಲ್ಲಿ 28 ದಿನ ಸೆರೆಮನೆಯಲ್ಲಿದ್ದರು. ಚಿತ್ರರಂಗಕ್ಕೆ ಬಂದಾಗಿನಿಂದಲೂ ದರ್ಶನ್ ಅವರ ತಂದೆ ಭಾಳ ಕಷ್ಟದಲ್ಲಿದ್ದಾಗ ಅವರನ್ನು ಮತ್ತು ಅವರ ಕುಟುಂಬವನ್ನು ಹಿಡಿದೆತ್ತಿ ಮೈಸೂರಿನಲ್ಲಿ ಸುಸಜ್ಜಿತವಾದ ಒಂದು ಮನೆಯನ್ನು ಕಟ್ಟಲಿಕ್ಕೆ ನೆರವಾದುದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಆದರೆ ಆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಜೊತೆಗೆ ಮೊದಲ ಬಾರಿಗೆ ಜಗಳವಾಡಿಕೊಂಡಂಥ ವ್ಯಕ್ತಿ ದರ್ಶನ್. ಅನಂತರ ದಿನಗಳಲ್ಲಿ ಚಿತ್ರರಂಗದಲ್ಲಿ ಭಾಳ ಯಶಸ್ಸನ್ನು ಕಂಡರೂ ಕೂಡ ಲೈಟ್ ಬಾಯ್ಗಳಿಂದ ಹಿಡಿದುಬಿಟ್ಟು ನಿರ್ದೇಶಕರವರೆಗೆ ಹಲವರ ಜೊತೆ ಜಗಳ ಮತ್ತು ಕುಸ್ತಿಗೆ ಹೋದಂಥ ಆರೋಪ ಅವ್ರ ಮೇಲಿದೆ. ಹೆಂಡತಿಗೆ ಹೊಡೆದಂಥ ಆರೋಪ ಕೂಡ ಇದೆ. ಈಗ ಪವಿತ್ರ ಗೌಡ ಅವರ ಅಪವಿತ್ರ ಮೈತ್ರಿಯಿಂದ, ಈ ಪವಿತ್ರ ಗೌಡ ಕೂಡ ಗೌಡ ಏನಲ್ಲ, ಅವರು ಹಿಂದೆ ಒಬ್ಬಳು ಗೌಡರನ್ನ ಮದುವೆ ಆಗಿಬಿಟ್ಟು ಅದನ್ನು ಹಿಡ್ಕೊಂಡು ಬಂದಿದ್ದಾರೆ. ಆ ಗೌಡನಿಗೆ ಟಾಟಾ ಹೇಳಿದ್ದಾರೆ, ಗಂಡನಿಗೆ. ಚಿತ್ರನಟಿಯಾಗಿ ಯಶಸ್ವಿಯಾಗದಿದ್ದರೂ ಪವಿತ್ರ ಗೌಡ ಅನ್ನುವಾಗ ಈ ದರ್ಶನ್ ಬಹಳ ಹಿಂದೆ ಪವಿತ್ರ ಅನ್ನುವ ಇನ್ನೊಬ್ಬ ಮಹಿಳೆಯ ಜೊತೆಗೆ ಕೂಡ ಸಂಬಂಧ ಹೊಂದಿದ್ದು ಮೈಸೂರಿನಲ್ಲಿ ಆ ಬಗ್ಗೆ ಭಾಳಷ್ಟು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಅದು ಪವಿತ್ರ ಲೋಕೇಶ್. ಈಗ ಬಂದಿರೋದು ಇವೆರಡು ಅಪವಿತ್ರ ಮೈತ್ರಿಗಳೇ. ಅಲ್ಲದೆ ಬಹಳ ಹಿಂಸಾ ಪ್ರವೃತ್ತಿಯ ದರ್ಶನ್ ತನ್ನ ಹೆಂಡತಿಗೆ ಹೊಡೆದ 2011ರ ಪ್ರಕರಣದಲ್ಲಿ 28 ದಿನ ಜೈನಲ್ಲಿದ್ದರು, ಹೊರಗಡೆ ಬಂದಿದ್ದರು. ಸಿನಿಮಾ ರಂಗದಲ್ಲಿ ಇವೆಲ್ಲ ಒಂದು ರೀತಿಯ ಚೋದ್ಯಗಳು ಮತ್ತು ಕೆಲವು ಅಹಂಕಾರದ ಮುಂದಿನ ಮಜಲುಗಳು. ಎಷ್ಟೋ ಸಿನಿಮಾದ ಕೊಲೆಗಳು ಹೊರಗಡೆ ಬರದೇ ಹೋಗ್ಬಿಟ್ಟವೆ. ದಿವ್ಯ ಭಾರತಿ ಇರ್ಬೋದು, ನಿವೇದಿತಾ ಜೈನ್ ಇರ್ಬೋದು, ಇವರ ಕೊಲೆಗಳೆಲ್ಲ ಸದ್ದಿಲ್ಲದೆ ಮುಚ್ಚಿ ಹೋದವು. ಮಲಯಾಳಿ ನಟ ದಿಲೀಪ್ ಇರ್ಬೋದು, ತುಳುನಾಡಿನವರಾದ ಸುಮನ್ ಕೂಡ ಹಿಂದೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಜೈಲಿಗೆ ಹೋಗಿದ್ರು. ಅವರು ಆಮೇಲೆ ಬಿಡುಗಡೆ ಆಗಿದ್ರು. ಇಂಥ ಸುಮಾರು 20ಕ್ಕೂ ಹೆಚ್ಚು ಹೆಸರುಗಳು ಸಿನಿಮಾ ರಂಗದಲ್ಲಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಜಗಳ ಮಾಡಿಕೊಂಡು ಅಥವಾ ಯಾವುದೋ ಒಂದು ಪ್ರಕರಣ ಮಾಡಿಕೊಂಡು ಜೈಲಿಗೆ ಹೋದವರ ಹೆಸರುಗಳು ಬೆಳಕಿಗೆ ಬರ್ತವೆ. ತ್ಯಾಗರಾಜ ಭಾಗವತರು ಇರ್ಬೋದು, ಎಂ.ಆರ್. ರಾಧಾ ಇರ್ಬೋದು, ಸುಮನ್ ಇರ್ಬೋದು, ದಿಲೀಪ್ ಇರ್ಬೋದು. ಹಿಂದಿ ಚಿತ್ರರಂಗದಲ್ಲಿ ಕೂಡ ಹೆಣ್ಣುಗಳ ಬಗ್ಗೆ ಕೆಲವು ಪ್ರಕರಣಗಳಿದ್ದರೂ ಕೂಡ ಹಿಂದಿ ಚಿತ್ರರಂಗದಲ್ಲಿ ಜೈಲಿಗೆ ಹೋದವರು ಬೇರೆ ಪ್ರಕರಣಗಳಲ್ಲಿ ಹೆಚ್ಚು. ಭಾರತದಲ್ಲಿ ನಟ ಮತ್ತು ರಾಜಕಾರಣಿಯಾಗಿ ಯಶಸ್ಸು ಕಂಡವರು ಮತ್ತು ಪ್ರಸಿದ್ಧರಾದವರು ಒಬ್ಬರು ಮಾತ್ರ. ಭಾಳಷ್ಟು ಜನ ಚಿತ್ರರಂಗದವರು ಸಿನಿಮಾ ರಾಜಕೀಯಕ್ಕೆ ಬಂದಿದ್ದಾರೆ, ಯಶಸ್ಸು ಅಥವಾ ಪ್ರಸಿದ್ಧಿ ಕಂಡಿಲ್ಲ. ಅವರು ಒಟ್ಟು ಸಿನಿಮಾ ರಂಗದ ಹೆಸರಿನಲ್ಲಿ ರಾಜಕೀಯದಲ್ಲಿದ್ದಾರೆ. ತೆಂಕಣ ಭಾರತದಲ್ಲಿ ಎಂ.ಜಿ. ರಾಮಚಂದ್ರನ್ ಮತ್ತು ಆಂಧ್ರದಲ್ಲಿ ಏನಿದೆ ಎನ್.ಟಿ. ರಾಮರಾವ್ ಅವರು ಯಶಸ್ವಿಯಾಗಿ ಮುಖ್ಯಮಂತ್ರಿಗಳಾಗಿದ್ದರು. ಅವೆಲ್ಲದಕ್ಕಿಂತ ಮುಂಚೆ ಅಮೆರಿಕದಲ್ಲಿ ರೊನಾಲ್ಡ್ ರೇಗನ್ ಅವರು ಚಿತ್ರನಟರಾಗಿದ್ದು ಅಮೆರಿಕದ ಅಧ್ಯಕ್ಷರಾಗಿ ಖ್ಯಾತಿ ಗಳಿಸಿದರು. ಹಿಂದಿ ಚಿತ್ರರಂಗವನ್ನು ತೆಗೆದುಕೊಂಡರೆ ಅತಿ ಯಶಸ್ವಿ ಅಥವಾ ಭಾರತ ಮಟ್ಟದಲ್ಲಿ ಅತಿ ಯಶಸ್ವಿಯಾದ ರಾಜಕಾರಣಿ ಮತ್ತು ಸಿನಿಮಾ ನಟ ಅಂದರೆ ದಿವಂಗತ ಸುನಿಲ್ ದತ್ ಅವರು. ಅವ್ರ ಮಗ ಸಂಜಯ್ ದತ್ ಕೂಡ ಜೈಲಿಗೆ ಹೋಗಿದ್ರು. ಆದರೆ ಸಂಜಯ್ ದತ್ ಜೈಲಿಗೆ ಹೋಗಿದ್ದು ಈ ಹೆಣ್ಣಿನ ಪ್ರಕರಣದಲ್ಲಿ ಅಲ್ಲ. ಹೆಣ್ಣಿನ ಪ್ರಕರಣ ಇರ್ಬೋದು, ಯಾಕಂದರೆ ಸಿನಿಮಾ ನಟರಿಗೂ ಹೆಣ್ಣುಗಳಿಗೂ ಯಾವಾಗಲೂ ಪ್ರಕರಣಗಳು ನಡೀತಾ ಇರ್ತವೆ. ಅವ್ರದ್ದೇ ಒಂದು ಬಯೋಪಿಕ್ ಬಂತು, ಅದರಲ್ಲೂ ಕೂಡ ಅತಿ ಕೆಟ್ಟದಾದ ಒಂದು
ಡೈಲಾಗ್ ಕೂಡ ಇದೆ. ಎಷ್ಟು ಜನ ಇರ್ಬೋದು, ಒಂದು 245 ಜನ ಇರ್ಬೋದು ಅಂತ ಸಂಜಯ್ ದತ್ ಪಾತ್ರಧಾರಿ ರಣಬೀರ್ ಹೇಳುವುದು, ಅದಕ್ಕೆ ಪ್ರೇಕ್ಷಕರು ಚಪ್ಪಾಳೆ ತಟ್ಟುವುದು ಎಲ್ಲ ಕೂಡ ಟೀಕೆಗೆ ಒಳಗಾಗಿತ್ತು. ಆದರೆ ಸಂಜಯ್ ದತ್ ಜೈಲಿಗೆ ಹೋದದ್ದು ಪರವಾನಿಗೆ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಮನೆಗಳಲ್ಲಿ ಇಟ್ಟುಕೊಂಡದ್ದಕ್ಕಾಗಿ. ಅದೇ ರೀತಿ ಬೇರೆ ಬೇರೆ ರೀತಿಯ ಪ್ರಕರಣಗಳು ನಡೀತಾ ಇರ್ತವೆ. ಇನ್ನೇನು, ಚಂದ್ರಬಾಬು ನಾಯ್ಡು ಅವರು ಆಂಧ್ರದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಕಳೆದ ಲೋಕಸಭಾ ಚುನಾವಣೆಗೆ ಮೊದಲು BJPಯು ರಾಜಸ್ಥಾನದ ಮುಖ್ಯಮಂತ್ರಿಯಾಗಿ ಮೋಹನ್ ಎನ್ನುವರನ್ನು, ಭಜನ್ಲಾಲ್ ಎನ್ನುವರನ್ನು ಆಯ್ಕೆ ಮಾಡಿತ್ತು. ಆದರೆ ಆ ಮೋಹನ ರಾಗ ಸರಿಯಾಗಿ ಕೆಲಸ ಮಾಡಲಿಲ್ಲ. ಛತ್ತೀಸ್ಗಢದಲ್ಲೂ ಕೂಡ ಮೋಹನ್ ಎನ್ನುವರನ್ನು ಮುಖ್ಯಮಂತ್ರಿ ಮಾಡಿತ್ತು. ಆ ಮೋಹನ ರಾಗ ಕೂಡ ಸರಿಯಾಗಿ ಕೆಲಸ ಮಾಡಲಿಲ್ಲ. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಆ ಭಾಗಗಳಲ್ಲಿ ಹೆಚ್ಚಿನ ಯಶಸ್ಸು BJP ಕಾಣಲಾಗಿಲ್ಲ. ಈಗ BJPಯು ಒಡಿಶಾದಲ್ಲಿ ಮೊದಲಿಗೆ ಸರ್ಕಾರ ರಚಿಸ್ತಾ ಇದೆ. BJPಯಲ್ಲಿಂದಲೇ ಒಂದು ಬಾರಿ BJDಯ ಜೊತೆಗೆ ಸಮ್ಮಿಶ್ರ ಸರ್ಕಾರ ರಚಿಸಿತ್ತು. ಆದರೆ ಅನಂತರ ಅದು ಹೊರಗಡೆ ಇತ್ತು. ಈಗ ಮೊದಲ ಬಾರಿಗೆ BJD ಒಡಿಶಾದಲ್ಲಿ BJP ಗೆದ್ದಿದ್ದು, ಅದಕ್ಕೆ ಒಬ್ಬ ಮೋಹನ್ ಎನ್ನುವರನ್ನು ಮುಖ್ಯಮಂತ್ರಿ ಮಾಡಲಾಗಿದೆ. ಮೊದಲ ಬಾರಿಗೆ BJPಗೆ ಸ್ವಲ್ಪ ಬುದ್ಧಿ ಬರ್ತಾ ಇರುವಂಥ ಲಕ್ಷಣ ಇದರಿಂದಲೂ ಕಾಣ್ತಾ ಇದೆ. ಯಾಕಂದರೆ ಬುಡಕಟ್ಟು ಜನ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಲಾಗಿದೆ. ಬುಡಕಟ್ಟು ಜನ ಅನ್ನುವಂಥದ್ದು ಒಡಿಶಾದ ಬುಡಕಟ್ಟು ಜನರು ಹೆಚ್ಚು ಇರುವಂಥ ಒಂದು ರಾಜ್ಯ. ಅದು ಸಾಕಷ್ಟು ಪ್ರಮಾಣದಲ್ಲಿ ಬುಡಕಟ್ಟು ಜನರು ಇರುವಂಥ ರಾಜ್ಯ. ನಮ್ಮ ರಾಷ್ಟ್ರಪತಿ ಆಗಿರುವಂಥ ದ್ರೌಪದಿ ಮುರ್ಮು ಅವರು ಕೂಡ ಸಂತಾಲ ಬುಡಕಟ್ಟಿಗೆ ಸೇರಿದವರು. ಅವರು ಕೂಡ ಒಡಿಶಾ ರಾಜ್ಯದಿಂದ ಬಂದವರು. ಸಂತಾಲ ಬುಡಕಟ್ಟು ಅನ್ನುವಂಥದ್ದು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಬುಡಕಟ್ಟು ಗುಂಪಾಗಿದೆ. ಅವರು ಬಿಹಾರ, ಜಾರ್ಖಂಡ್ ಮೊದಲಾದ ಒಡಿಶಾದವರೆಗೆ ಭಾರತದಲ್ಲಿ ಅತಿ ಹೆಚ್ಚು ವ್ಯಾಪಕವಾಗಿರುವಂಥ ಬುಡಕಟ್ಟು ಕೂಡ ಈ ಸಂತಾಲ ಬುಡಕಟ್ಟಾಗಿದೆ. ಈ ಬುಡಕಟ್ಟು ಜನರು ಮತ್ತು ಕ್ರೈಸ್ತರ ಬುಡಕಟ್ಟು ಪ್ರದೇಶಗಳೇ ಕ್ರೈಸ್ತರು ಹೋಗಿ ವಾಸಗಳು ಮಾಡುವುದು ಮತ್ತು ಬುಡಕಟ್ಟು ಜನರಿಗೆ ಸಹಾಯ ಮಾಡುವುದು ಮತ್ತು ಅದು ವಿವಾದಕ್ಕೆ ಕಾರಣವಾಗುವುದು ಈಶಾನ್ಯ ಭಾರತ ಮತ್ತು ಮುಖ್ಯವಾಗಿ ಒಡಿಶಾ ರಾಜ್ಯದಲ್ಲಿ ನಡೆದಿತ್ತು. ಒಡಿಶಾದಲ್ಲಿ ಕೇವಂಜೂರು ಮೊದಲಾದ ಜಿಲ್ಲೆಗಳು ಬುಡಕಟ್ಟು ಜನರೇ ಹೆಚ್ಚಿರುವಂಥ ಜಿಲ್ಲೆಗಳಾಗಿದ್ದು, ಇಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳ ಕೊಲೆಗಳು ಕೂಡ ಆಗಿವೆ. ಅದು BJP ಮತ್ತು ಸಂಘ ಪರಿವಾರದವರ ಮೇಲೆ ಸಾಕಷ್ಟು ಮೊಕದ್ದಮೆಗಳು ಕೂಡ ಆಗಿವೆ. ಅಂಥ ಒಡಿಶಾ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ BJP ಬಹುಮತ ಪಡೆದು ಅಧಿಕಾರಕ್ಕೆ ಬಂದು ಸರ್ಕಾರ ರಚಿಸ್ತಾ ಇದ್ದಾವೆ. ಆ ಸರ್ಕಾರವು ಮುಂದೆ ಯಾವಾಗ ನಡೀತದೆ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಆಂಧ್ರ ಪ್ರದೇಶ ಎರಡಾಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಆದಮೇಲೆ, ಆಂಧ್ರ ಪ್ರದೇಶ ಆದಾಗ ಚಂದ್ರಬಾಬು ನಾಯ್ಡು ಅವರ ವಿಷಯದಲ್ಲಿ ಕೂಡ ಒಂದು ರಾಜಕೀಯವನ್ನು BJP ಮಾಡುತ್ತಿರುವುದಾಗಿ ವರದಿಯಾಗಿದೆ. ಅದು ಸತ್ಯ ಅಥವಾ ಸುಳ್ಳು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಚಂದ್ರಬಾಬು ಅವರು ಆರಂಭದಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದವರು. ಅವರ ಮಾವ NT ರಾಮರಾವ್ ಅವರು ತೆಲುಗುದೇಶಂ ಪಕ್ಷವನ್ನು ಸ್ಥಾಪಿಸಿ ಮಾತಲ್ಲಿ ಎನ್ನುತ್ತಾ ಅಧಿಕಾರಕ್ಕೆ ಬಂದಾಗ ಅವರು ತೆಲುಗುದೇಶವನ್ನು ಸೇರಿಸಿಕೊಂಡರು. ಮುಂದಿನ ದಿನಗಳಲ್ಲಿ ಮಾವ ಕಾಯಿಲೆ ಬಿದ್ದಾಗ ಇಡೀ ಪಕ್ಷವನ್ನು ತನ್ನ ಕೈಗೆ ತೆಗೆದುಕೊಂಡು ಮಾವನನ್ನು ಮುಗಿಸಿದ ಅಳಿಯ ಎನ್ನುವಂಥ ಚಂದ್ರಬಾಬು ನಾಯ್ಡು ಅವರು ಮತ್ತೊಮ್ಮೆ ಆಂಧ್ರದಲ್ಲಿ ಇವಾಗ ಅಧಿಕಾರಕ್ಕೆ ಬಂದಿದೆ, ಒಡೆದ ಮೇಲೆ 2ನೇ ಬಾರಿಗೆ. ಅದರ ಮಧ್ಯದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಅವರದೇ ಆದ ಕೆಲವು ಕೆತ್ತೆಬಾಜಿಗಳಿಂದಾಗಿ ಅಧಿಕಾರ ಕಳೆದುಕೊಂಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರಿಗೆ ಇವಾಗ BJP ಇಟ್ಟಿರುವಂಥ ಬತ್ತಿ ಯಾವುದು? ಮೊದಲನೇದಾಗಿ ಮಂತ್ರಿಮಂಡಲದಲ್ಲಿ ಅದೇ ತನ್ನ ಹಳೆಯ ರಾಹುಲ್ ಗಾಂಧಿ ಅವರು ಹೇಳಿದಂತೆ ಇದು ಮೈತ್ರಿ ಸರ್ಕಾರವಲ್ಲ, ಸಂಘ ಪರಿವಾರದ ಸರ್ಕಾರ ಎನ್ನುವ ಮಾತನ್ನು ನಿಯೋಜಿತ ಪ್ರತಿಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದೇ ಮಾತನ್ನು ಬೇರೆ ರೀತಿಯಲ್ಲಿ ಹೇಳಬೇಕೆಂದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ತಲೆಗೆ ಎಣ್ಣೆ ತಿಕ್ಕಲಾಗಿದೆ. ಅಂದರೆ ಅವರಿಗೆ ಪ್ರಾಮುಖ್ಯತೆ ಸಿಗದಂಥ ಮಂತ್ರಿಮಂಡಲವನ್ನು ರಚಿಸಿರಬೇಕಾದ್ರೆ 2 ಕಾರಣ ಇರ್ತದೆ.
ಎರಡು ಕಾರಣ ಯಾವುದು? ಒಂದನೇ ಕಾರಣ, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರನ್ನು ಮಂಗ್ಯ ಮಾಡಲಾಗಿದೆ, ದಾಸರನ್ನಾಗಿ ಮಾಡಲಾಗಿದೆ. ಇಲ್ಲವೇ ಅವರಿಗೆ ಬೇಕಾದಷ್ಟು BJP ಕಳ್ಳ ಹಣವನ್ನು ಕೊಟ್ಟಿದೆ. ಎರಡರಲ್ಲಿ ಒಂದು ಕಾರಣ ಇರಬೇಕು. ಇನ್ನೊಂದು, ಚಂದ್ರಬಾಬು ನಾಯ್ಡು ಅವರ ವಿರುದ್ಧ BJP ನಡೆಸಿರುವ ತಂತ್ರ ಯಾವುದು ಅಂತೇಳಿದರೆ, ಪುರಂದರೇಶ್ವರಿಯವರನ್ನು ಸ್ಪೀಕರ್ ಮಾಡುವುದಾಗಿ ಬಂದಿರುವಂಥ ಸುದ್ದಿ. ಇದು ಆಗ್ತದೆ ಇಲ್ವಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಪುರಂದರೇಶ್ವರಿ ಬೇರೆ ಯಾರೂ ಅಲ್ಲ, ಚಂದ್ರಬಾಬು ನಾಯ್ಡವರ ಹೆಂಡತಿಯ ಸಹೋದರಿ ಮತ್ತು NT ರಾಮರಾವ್ ಅವರ ಇನ್ನೊಬ್ಬರ ಮಗಳು. ಹಾಗಾಗಿ ಪುರಂದರೇಶ್ವರಿ ಅವರು ಕೂಡ ಹಿಂದೆ ಕಾಂಗ್ರೆಸ್ನಲ್ಲಿದ್ದರು, ಆಮೇಲೆ BJP ಸೇರ್ಕೊಂಡಿದ್ದು. ಅವರು ಇವಾಗ BJPಯಿಂದ ಗೆದ್ದಿರುವ ಸಂಸದೆ, ಆಂಧ್ರ ಪ್ರದೇಶನ ಗೆದ್ದಿರುವಂಥ ಸಂಸದೆ. ಚಂದ್ರಬಾಬು ನಾಯ್ಡು ಅವರು ತೆಲುಗು ದೇಶಂ. ಇವಾಗ BJP ಮತ್ತು ತೆಲುಗು ದೇಶಂ ಮೈತ್ರಿ ಇದ್ದರೂ ಕೂಡ ಪುರಂದರೇಶ್ವರಿ ಮತ್ತು ಚಂದ್ರಬಾಬು ನಾಯ್ಡು ಅವರ ಕುಟುಂಬದ ನಡುವೆ ಸರಿಯಾದ ಯಾವುದೇ ಒಡಂಪಾಡಿಕೆ ಇಲ್ಲದಿರುವುದರಿಂದ ಪುರಂದರೇಶ್ವರನ್ ಒಂದು ವೇಳೆ BJPಯು ಸ್ಪೀಕರ್ ಮಾಡಿದಲ್ಲಿ ಅದು ಚಂದ್ರಬಾಬು ನಾಯ್ಡು ಅವರಿಗೆ ಇನ್ನೊಂದು ಬತ್ತಿ ಇಡಲು ಮಾಡಿರುವಂಥ ಕೆಲಸವೇ ಆಗಿರ್ತದೆ. ಅದು ಏನೇ ಆಗಲಿ ಕೂಡ ಮೈತ್ರಿ ಸರ್ಕಾರದ ಒಳಗೆ ಏನೇನು ರಾಜಕೀಯ ನಡೀತದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಬೇಕು. ಮೈತ್ರಿ ಸರ್ಕಾರ ಅಧಿಕಾರ ವಹಿಸಿಕೊಂಡಿರೋ ಕೂಡಲೇ BJPಯವರು ವಸುದೇವ ಕುಟುಂಬಕಂ ಎಂಬ ಮಾತನ್ನು ಹೇಳಿದ್ದಾರೆ. ಇದನ್ನು ಕೇಳಿ ನಗಬೇಕಾ ಅಳಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ವಸುದೇವ ಕುಟುಂಬವನ್ನು ಅರ್ಥಕ್ಕೂ BJPಯವರ ಮೇಲ್ವರ್ಗದವರ ಮಂತ್ರಿಮಂಡಲಕ್ಕೂ ಯಾವುದೇ ರೀತಿಯಲ್ಲಿ ತಾಳೆ ಆಗುವುದಿಲ್ಲ. ಮುಂದಿನ ದಿನಗಳಲ್ಲಾದರೂ ತಾಳೆಯಾಗಲಿ, ಜನಸಾಮಾನ್ಯರಿಗೆ ನ್ಯಾಯ ಸಿಗಲಿ ಅಂತ ಹೇಳುತ್ತಾ ಕಥೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಕೊನೆ ಇವತ್ತು ನೋಡ್ತಾ ಇರಿ V4 ನ್ಯೂಸ್ ಆಗುತ್ತಾವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದಷ್ಟು ನಮಸ್ಕಾರ.